ಕಾದು ಕಾದು ಕೊನೆಗೂ ಕಿಚ್ಚನ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತು ನೋಡಿ. ಒಂದ್ ಲೆಕ್ಕದಲ್ಲಿ ಹೇಳೋದಾದ್ರೆ ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಗಿಫ್ಟ್ ಸಿಗ್ತಾ ಇದೆ. ಕ್ರಿಸ್ಮಸ್ ಹಬ್ಬಕ್ಕೆ ಕಿಚ್ಚನ ಅಭಿಮಾನಿಗಳಿಗೆ ಕಿಚ್ಚನ ಕಡೆಯಿಂದ ಕಿಚ್ಚಿನಂತಹ ಗಿಫ್ಟ್ ಸಿಕ್ಕಿದೆ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ. ಎಸ್, ಫೈನಲಿ ಮ್ಯಾಕ್ಸ್ ರಿಲೀಸಿಂಗ್ ಆನ್ 25th ಡಿಸೆಂಬರ್. ಸಿನಿಮಾ ಸ್ಟಾರ್ಟ್ ಆಗಿ ಸಾಕಷ್ಟು ಸಮಯಗಳೇ ಕಳೆದು ಹೋಗಿದ್ರು ಸಿನಿಮಾದ ಬಗ್ಗೆ ಸಿನಿಮಾ ತಂಡದಿಂದ ಯಾವುದೇ ಅಪ್ಡೇಟ್ ಸಿಗ್ತಾ ಇರಲಿಲ್ಲ ಅಂತ ಅಭಿಮಾನಿಗಳು ಕಂಗಾಲಾಗಿದ್ರು. ಅದರ ನಡುವೆ ಕಿಚ್ಚ ಬಿಗ್ ಬಾಸ್ ಹಾಗೂ ಕ್ರಿಕೆಟ್ ಅಂತ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದು ಕೂಡ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಅದಾದ್ಮೇಲೆ ಮ್ಯಾಕ್ಸ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರೀತಿಯಲ್ಲಿ ವಿಡಿಯೋ ತುಣುಕು ರಿಲೀಸ್ ಆಗಿತ್ತು. ಮಾಸ್ ಆಗಿದ್ದ ಇದನ್ನ ನೋಡಿದ್ಮೇಲೆ ಅಭಿಮಾನಿಗಳಲ್ಲಿ ಸಿನಿಮಾದ ಬಗ್ಗೆ ಇನ್ನಷ್ಟು ಕುತೂಹಲ ಹೆಚ್ಚಾಗಿತ್ತು. ಫಸ್ಟ್ ಸಿಂಗಲ್ ಕೂಡ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ನಲ್ಲಿ ಚೆನ್ನಾಗಿ ಮೂಡ್ ಬಂದಿತ್ತು. ಪ್ರಾಡಕ್ಟ್ ಪ್ರಾಮಿಸಿಂಗ್ ಆಗಿದೆ ಅನ್ನೋದು ಅಭಿಮಾನಿಗಳಿಗೂ ಕೂಡ ಖಾತ್ರಿ ಆಗಿತ್ತು. ಇನ್ನು ಸಿನಿಮಾದ ಸ್ಟೋರಿ ಕೂಡ ಒಂದು ಲೆಕ್ಕದಲ್ಲಿ ರಿವೀಲ್ ಆಗಿತ್ತು. ಹೀಗಾಗಿ ಇದು ಕೂಡ ಅಭಿಮಾನಿಗಳಿಗೆ ಇಂಟ್ರೆಸ್ಟಿಂಗ್ ಆಗಿನೇ ಇತ್ತು. ಇಷ್ಟೆಲ್ಲಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೊಂದಿರುವಂತಹ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ತಂಡ ಯಾಕೆ ಅಧಿಕೃತವಾದ ಅಪ್ಡೇಟ್ ಅನ್ನ ನೀಡ್ತಾ ಇಲ್ಲ ಅನ್ನೋದು KFI ಸಿನಿ ರಸಿಕರ ಆಪಾದನೆ ಆಗಿತ್ತು. ಆದ್ರೆ ಕೊನೆಗೂ ಸಿನಿಮಾ ತಂಡ ಸಿನಿಮಾನ ವರ್ಷದ ಕೊನೆಯಲ್ಲಿ ಅಂದ್ರೆ ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡ್ತಿರೋದನ್ನ ಅಧಿಕೃತವಾಗಿ ಹೇಳ್ಕೊಂಡಿದೆ. ಪ್ರತಿ ಬಾರಿಯಂತೆ ಈ ಸಿನಿಮಾದ ಬಗ್ಗೆ ಕೂಡ ನಮಗೆ ಎಕ್ಸೈಟ್ಮೆಂಟ್ ಹಾಗೂ ನಿರೀಕ್ಷೆ ಹೆಚ್ಚಿದೆ ಅಂದ್ರೆ ಅದಕ್ಕೆ ಕಾರಣ ಸಿನಿಮಾದ ಆಕರ್ಷಣೆಯ ಕೇಂದ್ರ ಬಿಂದು ಅಭಿನಯ ಚಕ್ರವರ್ತಿ ಕಿಚ್ಚ ಅವರು. ಇದನ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಿನಿಮಾದ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಪಕ್ಕಾ ಹೊಸ ಪ್ರತಿಭೆ. ಕೊನೆಯ ಬಾರಿ ಕಿಚ್ಚ ಸುದೀಪ್ ರವರ ಕೋಟಿಗೊಬ್ಬ 3 ಸಿನಿಮಾ ಕೂಡ ಹೊಸ ನಿರ್ದೇಶಕರಿಂದಲೇ ಬಂತು ಹಾಗೂ ಅದರ ರಿಸಲ್ಟ್ ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಈ ಸಿನಿಮಾ ಸದ್ದು ಮಾಡ್ತಾ ಇರೋದು ಇದರ ಮೇಕಿಂಗ್ ವಿಚಾರ ಒಂದ್ ಕಡೆ ಆದ್ರೆ ಅದಕ್ಕಿಂತಲೂ ತೂಕವಾದದ್ದು ಆ ಸಿನಿಮಾದ ನಾಯಕ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಅಭಿನಯಕ್ಕೆ ಮತ್ತು ಥ್ರಿಲ್ಲರ್ ಜಾನರ್ ಅಲ್ಲಿ ರೆಡಿ ಆಗಿರುವಂತಹ ಆ ಪ್ಲಾಟ್ ಲೈನ್ ನಿಂದಾಗಿ. ಯಾಕಂದ್ರೆ ಅದೆಷ್ಟೋ ಸಿನಿಮಾಗಳ ಫಲಿತಾಂಶ ಪಾಸಿಟಿವ್ ಆಗಿ ಕಾಣಿಸ್ಕೊಂಡಿದ್ದೆ ಕಿಚ್ಚ ಸುದೀಪ್ ರವರ ಪರ್ಫಾರ್ಮೆನ್ಸ್ ಇದೆ ಅನ್ನೋದಾಗಿ. ಹೀಗಾಗಿ ಒಂದ್ ರಾತ್ರಿಯಲ್ಲಿ ಕಥೆಯನ್ನ ಹೊಂದಿರುವಂತಹ ಮ್ಯಾಕ್ಸ್ ಸಿನಿಮಾದಲ್ಲಿ ಕೂಡ ಕಿಚ್ಚ ಸುದೀಪ್ ರವರ ಪರ್ಫಾರ್ಮೆನ್ಸ್ ಭರ್ಜರಿಯಾಗಿ ಇರುತ್ತೆ ಅನ್ನೋದು ನಮ್ಮ ನಿರೀಕ್ಷೆ. ಅದೆಲ್ಲ ಹೊರತುಪಡಿಸಿ ಸಿನಿಮಾದ ರಿಲೀಸ್ ಡೇಟ್ ಅನ್ನ ನೋಡ್ತಾ ಇದ್ರೆ ಮ್ಯಾಕ್ಸ್ ಟೀಮ್ಗೆ ಪ್ರಮೋಷನ್ ಮಾಡೋದಕ್ಕೆ ತುಂಬಾನೇ ಕಡಿಮೆ ಸಮಯ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 1 ತಿಂಗಳಿಗಿಂತ ಕಡಿಮೆ ಸಮಯದಲ್ಲಿ ನೀವಿರುವಂತಹ ಸಾಂಗ್ ಗಳನ್ನ ಡಿಜಿಟಲಿ ರಿಲೀಸ್ ಮಾಡಬೇಕು ಅಥವಾ ಆಡಿಯೋ ಲಾಂಚ್ ಕಾರ್ಯಕ್ರಮ ಮಾಡಬೇಕು. ಇಲ್ಲದೆ ಹೋದ್ರೆ ಪ್ರೀ ರಿಲೀಸ್ ಈವೆಂಟ್ ಅನ್ನಾದ್ರೂ ಮಾಡಬೇಕು. ಅದಲ್ದೇನೆ ಈ ಸಿನಿಮಾ ಪಂಚಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ಹೀಗಾಗಿ ಪ್ರತಿಯೊಂದು ಕೀ ಪಾಯಿಂಟ್ ನಗರಗಳಿಗೆ ಹೋಗಿ ಅಲ್ಲಿನ ಮೀಡಿಯಾ ಜೊತೆಗೆ ಸಿನಿಮಾದ ಇಂಟರಾಕ್ಷನ್ ಮಾಡ್ಲೇಬೇಕು. ಇದಕ್ಕೂ ಕೂಡ ಸಮಯ ಸಾಕಾಗುತ್ತೆ ಅಂತ ಅನಿಸ್ತಾ ಇಲ್ಲ. ಇದ್ರ ಜೊತೆಗೇನೆ ಕಿಚ್ಚ ಸುದೀಪ್ ರವರ ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಣೆ ಕೂಡ ವಾರಾಂತ್ಯದಲ್ಲಿ ನಡೀತಾ ಇರುತ್ತೆ. ಇದು ಕೂಡ ಕಿಚ್ಚ ಸುದೀಪ್ ರವರಿಗೆ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಡುತ್ತಾ ಇಲ್ವಾ ಅನ್ನೋದು ಕೂಡ ಮತ್ತೊಂದು ಅನುಮಾನ. ಇದ್ರ ಜೊತೆಗೆ ಒಂದ್ ವೇಳೆ ಕಿಚ್ಚ ಸುದೀಪ್ ರವರು ಹಿಂದೆ ತಮ್ಮ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಿನಿಮಾಗಳ ಪ್ರಮೋಷನ್ ಮಾಡ್ಕೊಡ್ತಿದ್ದ ಹಾಗೆ ಈಗಲೂ ಕೂಡ ಮ್ಯಾಕ್ಸ್ ಸಿನಿಮಾಗೆ ಅದೇ ಸ್ಟ್ರಾಟಜಿನ ಬಳಸ್ಕೊಳ್ಬಹುದು ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನಾತೀತ ವಿಚಾರವಾಗಿದೆ. ಹೀಗಾಗಿ ಈ ರಿಲೀಸ್ ಡೇಟ್ ಅನ್ನ ನಿರ್ಮಾಪಕರ ತಂಡ ನಿರ್ಧರಿಸ್ತಾ ಅಥವಾ ಕಿಚ್ಚ ಸುದೀಪ್ ರವರೇ ನಿರ್ಧಾರ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ಮೂಡುತ್ತೆ. ಇದರ ಜೊತೆಗೆ ನಮ್ಗೆ ಕಂಡು ಬರ್ತಾ ಇರುವಂತಹ ಮತ್ತೊಂದು ಸಮಸ್ಯೆ ಅಥವಾ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕಾಗಿರೋ ವಿಚಾರ ಅಂತಂದ್ರೆ ಸಿನಿಮಾದ ರಿಲೀಸ್ ಡೇಟ್. ನಿಜಕ್ಕೂ ಕೂಡ ಮ್ಯಾಕ್ಸ್ ಸಿನಿಮಾ ಒಂದು ಹಾಲಿಡೇನ ಆಯ್ಕೆ ಮಾಡ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಖುಷಿಯ ವಿಚಾರ. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾಗಳು ಇಂತಹ ಹಬ್ಬದ ದಿನಗಳನ್ನ ರಿಲೀಸ್ ಡೇಟ್ ಆಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹಿಂದೆಟಾಕುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದ್ರೆ ಕಿಚ್ಚ ಸುದೀಪ್ ರವರ ಮ್ಯಾಕ್ಸ್ ಸಿನಿಮಾ ತಂಡ ಇದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ, ವಿಚ್ ಇಸ್ ರಿಯಲಿ ಎ ಗುಡ್ ಥಿಂಗ್. ಆದ್ರೆ ಇದು ಪರ್ಟಿಕ್ಯುಲರ್ ಆಗಿ ಕನ್ನಡ ಸಿನಿಮಾದ ಮತ್ತೊಂದು ಸಿನಿಮಾದ ಜೊತೆಗೆ ಡೈರೆಕ್ಟ್ ಆಗಿ ಅಲ್ಲದೆ ಹೋದ್ರು ಒಂದು ಇಂಡೈರೆಕ್ಟ್ ಕ್ಲಾಶ್ ನ ಕ್ರಿಯೇಟ್ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಹೌದು, ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿರುವಂತಹ UI ಸಿನಿಮಾ ಇದೇ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗ್ತಿದೆ. ಎರಡೂ ಸಿನಿಮಾ 1 ವಾರಕ್ಕಿಂತಲೂ ಕಡಿಮೆ ಸಮಯದಲ್ಲಿ ಅಂದ್ರೆ 5 ದಿನಗಳ ಡಿಫರೆನ್ಸ್ ಅಲ್ಲಿ ರಿಲೀಸ್ ಆಗ್ತಿದೆ. ಎರಡೂ ಕನ್ನಡ ಸಿನಿಮಾಗಳು ಈ ರೀತಿ 1 ವಾರದ ಒಳಗಡೆ ಪ್ಯಾನ್ ಇಂಡಿಯಾ ರಿಲೀಸ್ ಕಾಣ್ತಾ ಇರೋದು ಥಿಯೇಟರ್ಗಳ ಹಂಚಿಕೆಯ ವಿಚಾರದಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನ ಎದುರು ನೋಡಬಹುದು. ನಾವು ಅಭಿಮಾನಿಗಳಾಗಿ ಅಥವಾ ಕನ್ನಡ ಸಿನಿಮಾದ ಪ್ರೇಕ್ಷಕರಾಗಿ ನಮ್ಮ ಸಿನಿಮಾಗಳು ಗೆಲ್ಲಿ ಎರಡೂ ಸಿನಿಮಾಗಳು ಒಳ್ಳೆ ರೀತಿ ಪ್ರದರ್ಶನವನ್ನ ಪಡ್ಕೊಳ್ಳಿ ಅಂತ ಹಾರೈಸಬಹುದು. ಆದ್ರೆ ಎರಡೂ ಸಿನಿಮಾಗಳ ಹೂಡಿಕೆದಾರರಿಗೆ ಮಾತ್ರ ಇದು ಅವರ ಸಿನಿಮಾದ ಸರ್ವೈವಲ್ ಪ್ರಶ್ನೆ ಆಗ್ಬಿಡುತ್ತೆ. ಹೀಗಾಗಿ ಇಬ್ರು ಕೂಡ ತಮ್ಮ ಸಿನಿಮಾಗಳಿಗೆ ಬೇಕಿರುವಂತಹ ಬೆಸ್ಟ್ ಡೀಲ್ ನ ಪಡ್ಕೊಳ್ಳೋದಕ್ಕೆ ಶತಾಯ ಗತಾಯ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ. When it comes to money, it's all about competition. ಹೀಗಾಗಿ ಎರಡೂ ಸಿನಿಮಾಗಳ ಬಿಡುಗಡೆಯ ದಿನಾಂಕಗಳು ಕೂಡ ಎರಡೂ ಸಿನಿಮಾಗಳ ಫಲಿತಾಂಶ ಹಾಗೂ ಕಲೆಕ್ಷನ್ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ದಟ್ಟವಾಗಿದೆ. ಎರಡೂ ಸಿನಿಮಾಗಳು ಕೂಡ ಸಾಕಷ್ಟು ಸಮಯಗಳ ಹಿಂದೆನೆ ಸ್ಟಾರ್ಟ್ ಆಗಿ ನಿರೀಕ್ಷಿತ ಸಮಯಕ್ಕಿಂತ ಲೇಟ್ ಆಗಿ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳು. ಆದ್ರೆ ರಿಲೀಸ್ ಆಗುವಂತಹ ವಿಚಾರದಲ್ಲಿ ಮಾತ್ರ ಈಗ ಮುಖಾಮುಖಿಯಾಗಿ ನಿಂತಿವೆ. UI ಸಿನಿಮಾ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಉಪೇಂದ್ರ ಅವರ ಡೈರೆಕ್ಷನಲ್ ಕಂಬ್ಯಾಕ್ ಸಿನಿಮಾ. ಹೀಗಾಗಿ ಈ ಸಿನಿಮಾಗೂ ಕೂಡ ಅದರದೇ ಆದಂತಹ ಮಾರ್ಕೆಟ್ ಹಾಗೂ ನಿರೀಕ್ಷೆ ಮಾಡುವಂತಹ ಅಭಿಮಾನಿ ಬಳಗ ಇದೆ.
ದಿಸ್ ಟೈಮ್ ಬಿಗ್ ಬಾಸ್ ಇಸ್ ಇನ್ ಬಿಗ್ ಕ್ಲಾಶ್ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಕಿಚ್ಚ ಸುದೀಪ್ ಅವರಿಗೆ ಇರುವಂತಹ ಬೇರೆ ಭಾಷೆಯ ಜನಪ್ರಿಯತೆಯಿಂದಾಗಿ ಹಿಂದಿಯ ಸ್ಯಾಟಲೈಟ್ ರೈಟ್ ಒಳ್ಳೆ ರೇಟ್ಗೆ ಸೇಲ್ ಆಗಿರುವಂತಹ ಸುದ್ದಿ ಕೇಳಿ ಬಂದಿದೆ. ನಮ್ಮ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಒಳ್ಳೆ ಪ್ರೈಸ್ ಅನ್ನ ಪಡ್ಕೊಂಡ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಆದ್ರೆ ಎರಡೂ ನಮ್ದೆ ಕನ್ನಡ ಸಿನಿಮಾಗಳಾಗಿರೋದ್ರಿಂದ ಯಾವುದಕ್ಕೂ ಕೂಡ ನಷ್ಟ ಆಗ್ಬಾರ್ದು ಅನ್ನೋದೇ ನಮ್ಮ ಅಭಿಪ್ರಾಯ. ಸದ್ಯಕ್ಕೆ ಲೇಟೆಸ್ಟ್ ಆಗಿ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಹಾಗೂ ಆ ಕಡೆ UI ನ ಟೀಮ್ ನಾವು ಡಿಸೆಂಬರ್ 20ಕ್ಕೆ ಬರೋದು ಕನ್ಫರ್ಮ್, ಜಪ್ಪಯ್ಯ ಅಂದ್ರೂ ಡೇಟ್ ಚೇಂಜ್ ಮಾಡಲ್ಲ ಅನ್ನೋಂತಹ ನಿಲುವನ್ನ ಹೊಂದಿರೋದು ಎಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಸದ್ದು ಮಾಡುತ್ತೆ ಅನ್ನೋ ವಿಚಾರ ಕೂಡ ಇಲ್ಲಿ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗುತ್ತೆ. ಮ್ಯಾಕ್ಸ್ ಸಿನಿಮಾದ ಬಿಡುಗಡೆಯ ದಿನಾಂಕ ಈಗ ಗೊತ್ತಾಗಿದೆ. ಫಿಲಂ ಟೀಮ್ ಇದನ್ನ ಇನ್ನಷ್ಟು ಕ್ರಿಯೇಟಿವ್ ಆಗಿ ಹೇಳಬಹುದಿತ್ತು ಅಂತ ನನಗನ್ನಿಸ್ತು. ಅದೇನೇ ಇರಲಿ, ಸಿನಿಮಾದ ಕಂಟೆಂಟ್ ಮುಖ್ಯ ಹಾಗೂ ಮ್ಯಾಕ್ಸ್ ಸಿನಿಮಾದ ಕಂಟೆಂಟ್ ಪ್ರಾಮಿಸಿಂಗ್ ಆಗಿದೆ ಅನ್ನೋದನ್ನ ಅದರ ಒನ್ ಲೈನ್ ಥೀಮ್ ಮೂಲಕನೇ ನಾವು ಅರ್ಥ ಮಾಡ್ಕೋಬಹುದು. ಸಿನಿಮಾಗಾಗಿ ಸುದೀಪ್ ಅವರು ತಮ್ಮ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದು ಸೇರಿದಂತೆ ಸಾಕಷ್ಟು ಇಂಜುರಿಗಳನ್ನ ಕೂಡ ಸಿನಿಮಾ ಶೂಟಿಂಗ್ ಗಳಲ್ಲಿ ಸಸ್ಟೈನ್ ಮಾಡ್ಕೊಂಡಿದ್ದಾರೆ. ಸಿನಿಮಾದ ಶೂಟಿಂಗ್ ಫ್ಲಡ್ ಕಾರಣದಿಂದಾಗಿ ಸಾಕಷ್ಟು ಬಾರಿ ಕ್ಯಾನ್ಸಲ್ ಆಗಿತ್ತು. ಇದೆಲ್ಲ ಕಷ್ಟದ ನಡುವೆ ಕೂಡ ಚಿತ್ರತಂಡ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದೆ. ಕಬಾಲಿ ಪ್ರೊಡ್ಯೂಸರ್ ಮ್ಯಾಕ್ಸ್ ಸಿನಿಮಾದ ಮೂಲಕ ಕನ್ನಡದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಪ್ರಾಫಿಟಬಲ್ ಕಲೆಕ್ಷನ್ ಮಾಡ್ತಾರೆ ಅನ್ನೋ ಭರವಸೆ ಕನ್ನಡಿಗರಾದ ನಮಗಿದೆ. ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿರುವಂತಹ ಮ್ಯಾಕ್ಸ್ ಈಗ ಪ್ರತಿಯೊಂದು ಭಾಷೆಗಳಲ್ಲಿ ಅಥವಾ ರೀಜನ್ಗಳಲ್ಲಿ ಕ್ವಾಂಟಿಟಿಗಿಂತ ಹೆಚ್ಚಾಗಿ ಕ್ವಾಲಿಟಿಯನ್ನ ರಿಫ್ಲೆಕ್ಟ್ ಮಾಡುವಂತಹ ಡಿಸ್ಟ್ರಿಬ್ಯೂಟರ್ಗಳನ್ನ ಜೊತೆಗೆ ಸೇರಿಸ್ಕೊಂಡು ಸರಿಯಾದ ರೀತಿಯಲ್ಲಿ ರಿಲೀಸ್ ಮಾಡಿದ್ರೆ ಹಾಗೂ ಕಂಟೆಂಟ್ ಕೂಡ ಎಲ್ಲ ಅನ್ಕೊಂಡಂತೆ ಇದ್ರೆ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಅಲ್ಲಿ ಮ್ಯಾಕ್ಸಿಮಮ್ ಬಾರಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಿನಿಮಾ ರೆಗ್ಯುಲರ್ ಆಗಿ ಶುಕ್ರವಾರ ರಿಲೀಸ್ ಆಗ್ತಿಲ್ಲ, ಹಾಲಿಡೇ ಇದ್ರೂ ಸಿನಿಮಾ ರಿಲೀಸ್ ಆಗ್ತಿರೋದು ಮಾತ್ರ ಬುಧವಾರ. ಈ ಫ್ಯಾಕ್ಟರ್ ಕೂಡ ಸಿನಿಮಾ ತಂಡಕ್ಕೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಾವು ನೋಡೋದಕ್ಕೆ ಬಾಕಿ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕೊನೆಗೆ ಮತ್ತೆ ರಿಪೀಟ್ ಆಗಿ ಹೇಳ್ತಾ ಇರೋದು, ಸಿನಿಮಾ ತಂಡ ಯಾವ ರೀತಿಯಲ್ಲಿ ಪ್ರಮೋಷನಲ್ ಆಕ್ಟಿವಿಟಿಗಳನ್ನ ಪ್ಲಾನ್ ಮಾಡುತ್ತೆ ಹಾಗೂ ಕಂಟೆಂಟ್ ನ ಬೇರೆ ಭಾಷೆಯ ಪ್ರೇಕ್ಷಕರಿಗೆ ಯಾವ ರೀತಿಯಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆನೆ ಸಿನಿಮಾದ ರಿಸಲ್ಟ್ ನಿಂತಿರೋದು. ಮ್ಯಾಕ್ಸ್ ರಿಲೀಸ್ ಡೇಟ್ ಬಗ್ಗೆ ಮತ್ತು ಈ ಡಿಸೆಂಬರ್ ಕ್ಲಾಶ್ ಬಗ್ಗೆ ನಿಮ್ಮ ನಿರೀಕ್ಷೆ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡೋ ಮೂಲಕ ನನ್ನ ಜೊತೆ ಹಂಚ್ಕೊಳ್ಳಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.